ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ನಿಲ್ಲೋದೇ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಮೆರಿಕ 5 ದಿನಗಳ ಕಾಲ ಯಾವುದೇ ರೀತಿಯ ಯುದ್ಧ ಮಾಡಲ್ಲ, ನೀವು ಮಾಡೋ ಹಾಗಿಲ್ಲ ಅಂತ ವಾರ್ನಿಂಗ್ ಕೊಟ್ಟರು ಕೂಡ ನಾವಂತೂ ಅದಕ್ಕೆ ಕೇರ್ ಮಾಡಲ್ಲ, ದಾಳಿ ಮಾಡ್ತೀವಿ, ಪ್ರತೀಕಾರ ತೀರಿಸ್ಕೊಂಡೇ ಕೊಳ್ತೀವಿ ಅಂತ ಇರಾನ್ ಮುಂದಾಗ್ತಾ ಇದೆ. ಹಾಗಾಗಿ 5 ದಿನಗಳ ಕಾಲ ತಾತ್ಕಾಲಿಕವಾಗಿ ಯುದ್ಧಕ್ಕೆ ಬ್ರೇಕ್ ಬೀಳುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂತಹ 3 ರಾಷ್ಟ್ರಗಳಿಗೆ ಮತ್ತೆ ಬಿಗ್ ಶಾಕ್ ಕೊಡೋದಕ್ಕೆ ಇರಾನ್ ಮುಂದಾಗ್ತಾ ಇದೆಯಾ? ಸದ್ಯಕ್ಕೆ ನಿಲ್ಲೋದೇ ಇಲ್ವಾ ಇರಾನ್ ಅಮೆರಿಕ ವಾರ್? ಟ್ರಂಪ್ ಕದನ ವಿರಾಮ ಅಂದ್ರೂ ಕೂಡ ನೋ ಅಂತ ಇದೆ ದೋಸ್ತಿ. ಯಾಕೆ 5 ದಿನ ಕದನ ವಿರಾಮ ಘೋಷಣೆ ಮಾಡಿರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಬಯಸ್ತಾ ಇದ್ದೀವಿ, ಶಾಂತಿ ಒಪ್ಪಂದದ ಮಾತುಕತೆಗಳಾದ್ರೂ ಕೂಡ 5 ದಿನಗಳ ಕಾಲ ಮಾತ್ರ ತಾತ್ಕಾಲಿಕವಾಗಿ ಬ್ರೇಕ್ ಇರುತ್ತೆ ಅಂತ. 5 ದಿನಗಳ ಬಳಿಕ ಇರಾನ್ ದಾಳಿ ಮಾಡಿದ್ರೆ ಮತ್ತೆ ನಾವು ಯುದ್ಧ ಶುರು ಮಾಡ್ತೀವಿ ಅಂತ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಆದ್ರೆ ನಾವು ಅಮೆರಿಕ ಜೊತೆ ಮಾತುಕತೆನೇ ನಡೆಸಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಯುದ್ಧದ ವಿಚಾರದಲ್ಲಿ ಅಮೆರಿಕ ಶಾಂತಿ ದಾಳಕ್ಕೆ ಇಸ್ರೇಲ್ ಸೆಡ್ಡು ಹೊಡಿತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಯುದ್ಧ ನಿಲ್ಲಿಸೋ ಬಗ್ಗೆ ಟ್ರಂಪ್ ಜೊತೆ ನಾವು ಮಾತಾಡಿಲ್ಲ, ಯಾವುದೇ ರೀತಿಯ ಮಾತುಕತೆಗಳಾಗಿಲ್ಲ ಅಂತ ಕೂಡ ಹೇಳ್ತಾ ಇರೋದು. ಯುದ್ಧದ ಬಗ್ಗೆ ಅಲ್ಲಿಗೆ ಇರಾನ್ ತನ್ನ ನಿಲುವನ್ನ ಸ್ಪಷ್ಟಪಡಿಸ್ತಾ ಇದೆ. 5 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ನಿಲ್ಲಿಸೋ ಮಾತಿಲ್ಲ, ಯಾವುದೇ ಮಾತುಕತೆ ಕೂಡ ಅಮೆರಿಕ ಜೊತೆಗೆ ಆಗಿಲ್ಲ ಅಂತ. ಯಾವಾಗ್ಲೂ ಕೂಡ ಇಡೀ ವಿಶ್ವದ ಯಾವುದೇ ರಾಷ್ಟ್ರಗಳ ಮಧ್ಯೆ ಏನೇ ವೈಮನಸ್ಸುಗಳಿದ್ದು ಕೂಡ ಇಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಅಲ್ಲಿ ಬರೋದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕ ಇನ್ಫ್ಯಾಕ್ಟ್ ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಆದ ಬಳಿಕ ದಾಳಿ ಪ್ರತಿದಾಳಿಗಳು ಪ್ರಾರಂಭ ಆದಾಗ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಬಂದಿದ್ದು ಕೂಡ ಇದೇ ಅಮೆರಿಕ. ಬಟ್ ವಾಸ್ತವ ಪರಿಸ್ಥಿತಿ ಹಂಗಿರ್ಲಿಲ್ಲ ಅಂತ. ಅಮೆರಿಕದ ಪಾತ್ರ ಇದರಲ್ಲಿ ಏನೂ ಇರಲಿಲ್ಲ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು. ಈಗಲೂ ಕೂಡ ಅಷ್ಟೇ ಇರಾನ್ ಜೊತೆಗೆ ಶಾಂತಿ ಒಪ್ಪಂದಗಳಾಗಿದೆ, 5 ದಿನಗಳ ಕಾಲ ನಾವು ಕದನ ವಿರಾಮ ಘೋಷಣೆ ಮಾಡಿದೀವಿ, ಅಲ್ಲಿ ತನಕ ಯಾವುದೇ ಯುದ್ಧ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು ಕೂಡ ಇರಾನ್ ಹೇಳ್ತಾ ಇರೋದು ಇಲ್ಲ ಅಮೆರಿಕ ಜೊತೆ ಯಾವುದೇ ರೀತಿಯ ಮಾತುಕತೆ ಆಗಿಲ್ಲ, ಯುದ್ಧ ನಿಲ್ಲಿಸೋ ಮಾತಿಲ್ಲ ಅಂತ. ಸೊ ಅಲ್ಲಿಗೆ ಕದನ ವಿರಾಮನ ಅಥವಾ ಈ ಯುದ್ಧ ಇನ್ನಷ್ಟು ಭೀಕರತೆ ಪಡೆದುಕೊಳ್ಳುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆ. ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭಕ್ಕೆ ಶಾಂತಿಯನ್ನ ಬಯಸ್ತಾ ಇದೆ ಅಮೆರಿಕ? ಇದರ ತಂತ್ರಗಾರಿಕೆಗಳು ಏನೆಲ್ಲ ಪ್ಲಾನಿಂಗ್ ಗಳನ್ನ ಮಾಡಿಕೊಂಡು ಅಮೆರಿಕ ಇಂಥದ್ದೊಂದು ನಿಲುವುಗಳನ್ನ ತೆಗೆದುಕೊಳ್ತಾ ಇದೆ, ಆ ಕುರಿತ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹರ್ಮುಜ್ ಮೇಲಿನ ನಿರ್ಬಂಧ ತಡೆಯದಿರಿದ್ರೆ 48 ಗಂಟೆಯೊಳಗಡೆ ದಾಳಿಯ ವಾರ್ನಿಂಗ್ ಅನ್ನ ಅಮೆರಿಕ ಕೊಡ್ತಾ ಇದೆ. ಕಾರಣ ತೈಲ ಸಾಗಾಟ, LPG ಸಾಗಾಟ, ಹರ್ಮುಜ್ ಜಲಸಂಧಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋದ್ರಿಂದ ಹಲವು ರಾಷ್ಟ್ರಗಳಿಗೆ ಅದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋ ಪ್ರಕಾರ ಹರ್ಮುಜ್ ಜಲಸಂಧಿಯನ್ನ ಈ ಕೂಡಲೇ ತೆರಿಬೇಕು, ತೆರೆದೇ ಹೋದ್ರೆ ಅದರ ಪರಿಣಾಮವನ್ನ ನೀವು ಎದುರಿಸೋದಕ್ಕೆ ಸಿದ್ಧರಾಗಿರಿ ಅನ್ನುವಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ವಾರ್ನಿಂಗ್ ನೀಡಿ ದಿಢೀರನ್ನೇ ನಿಲುವನ್ನ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬದಲಾಯಿಸಿದ್ದಾರೆ. ಕಾರಣ ಏನು? ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು, ಇಲ್ಲಾಂದ್ರೆ ಯುದ್ಧದ ಭೀಕರತೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ ಬಳಿಕ ಶಾಂತಿ ಒಪ್ಪಂದ ಅಂತೆ. 5 ದಿನಗಳ ಮಟ್ಟಿಗೆ ಇರಾನ್ ವಿದ್ಯುತ್ ಸ್ಥಾವರ, ಇಂಧನ ಮೂಲದ ಮೇಲೆ ದಾಳಿ ಬೇಡ ಅಂತ ಅಮೆರಿಕ ತನ್ನ ನಿಲುವನ್ನ ತೆಗೆದುಕೊಳ್ತಾ ಇದೆ, ನಿರ್ಧಾರವನ್ನ ಪ್ರಕಟ ಮಾಡ್ತಾ ಇದೆ. ಇದರ ವಿಚಾರಗಳು ಯಾಕೆ ಅಂತ ಇರಾನ್ನ ಅಧಿಕಾರಿಯೊಬ್ಬರ ಜೊತೆಗೆ ಅಮೆರಿಕ ಮಾತುಕತೆಯನ್ನ ಕೂಡ ನಡೆಸಿದೆ. ಮಾತುಕತೆ ಯಶಸ್ವಿಯಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. 5 ದಿನಗಳ ಕಾಲ ಯಾವುದೇ ರೀತಿಯ ದಾಳಿ ನಮ್ಮಿಂದ ಆಗಲ್ಲ,
ಪ್ರತಿ ದಾಳಿ ಕೂಡ ಆಗಬಾರದು, ಹಾಗಾಗಿ ತಾತ್ಕಾಲಿಕ ಬ್ರೇಕ್ ಕೊಡ್ತಾ ಇದ್ದೀವಿ ಅಂತ. ಖಮೀನಿ ಜೊತೆ ಮಾತುಕತೆ ನಡೆಸಿಲ್ಲ, ಮುಜ್ತಬಾ ಖಮೀನಿ ಎಲ್ಲಿದ್ದಾನೋ ನನಗೆ ಮಾಹಿತಿನೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ. ಇರಾನ್ ಅಧಿಕಾರಿ ಜೊತೆಗೆ ಮಾತುಕತೆ ಆಗಿದೆ ಅಂದ್ರೆ ಇರಾನ್ನ ಆಡಳಿತ ಕೂಡ ಅದನ್ನ ಒಪ್ಕೊಳ್ಬೇಕಾಗಿತ್ತು, ಬಟ್ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ, ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇರೋದು. ಜೊತೆಗೆ ಈ ಖಮೀನಿ ಹತ್ಯೆ ಆದ ಬಳಿಕ ಆತನ ಪುತ್ರನಿಗೆ ಅಲ್ಲಿ ಪಟ್ಟ ಕಟ್ಟಿದ್ದಾರೆ, ಬಟ್ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಮಾತುಕತೆ ವಿಫಲ ಆದ್ರೆ ಅಥವಾ ದಾಳಿ ಮಾಡಿದ್ರೆ ಮತ್ತೆ ನಾವು ಯುದ್ಧ ಶುರು ಮಾಡ್ಬಿಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅಲ್ಲಿಗೆ ವಾರ್ನಿಂಗ್ ಕೊಡ್ತಿದ್ದಾರಾ ಅಥವಾ ನಿಜಕ್ಕೂ ಶಾಂತಿಯನ್ನ ಅಮೆರಿಕ ಬಯಸ್ತಾ ಇದೆಯಾ, ಇದು ಪ್ರಶ್ನೆ ಇದೆ. ಇರಾನ್ನ ತಿರುಗೇಟಿನಿಂದ ಕಂಗೆಟ್ಟಿದ್ದ ಟ್ರಂಪ್ ಈಗ ಹೊಸ ರೀತಿಯ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಬೆಳವಣಿಗೆಯಿಂದ. ಸೊ ಇಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರ ಇದ್ದೇ ಇರುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ ರೀತಿಯ ಲೆಕ್ಕಾಚಾರದಲ್ಲಿ ಈ ರೀತಿ ಶಾಂತಿ ಬಯಸ್ತಿದ್ದಾರೆ 5 ದಿನಗಳ ಕಾಲ ಅಂತ. ಇಂಧನ ಬೆಲೆ ಕುಸಿತಕ್ಕೆ ಅಮೆರಿಕ ಮೋಸ್ಟ್ಲಿ ತಂತ್ರಗಾರಿಕೆಯನ್ನ ರೂಪಿಸಿರಬಹುದು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಇಡೀ ವಿಶ್ವದಾದ್ಯಂತ. ಕದನ ವಿರಾಮದ ಬಗ್ಗೆ ಯಾವುದೇ ರೀತಿಯ ಮಾತುಕತೆ ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ, ಬಟ್ ಅಮೆರಿಕ ಇಲ್ಲ, ಮಾತುಕತೆ ಆಗಿದೆ, ಅದು ಯಶಸ್ವಿಯಾಗಿದೆ, 5 ದಿನಗಳ ಕಾಲ ಯಾವುದೇ ರೀತಿಯ ಯುದ್ಧ ನಮ್ಮಿಬ್ಬರ ಮಧ್ಯೆ ಇರಲ್ಲ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ನಮ್ಮ ಸರ್ಕಾರದ ಯಾರೊಬ್ರು ಕೂಡ ಮಾತುಕತೆನೇ ನಡೆಸಿಲ್ಲ, ಯಾರ ಸಂಪರ್ಕದಲ್ಲೂ ಕೂಡ ಅಮೆರಿಕ ಇಲ್ಲ ಅನ್ನುವಂತಹ ವಿಚಾರವನ್ನ ಇರಾನ್ ಮತ್ತೆ ಹೇಳ್ತಾ ಇರೋದು. ಅಲ್ಲಿಗೆ 5 ದಿನ ಖಂಡಿತ ಯುದ್ಧ ನಿಲ್ಲುವ ಮಾತಿಲ್ಲ ಅಂತ. ಇದೆಲ್ಲ ಕೂಡ ಸುಳ್ಳು ಸುದ್ದಿ, ಇದೆಲ್ಲವೂ ಕೂಡ ವದಂತಿ. ಅಮೆರಿಕ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಜೊತೆ ಮಾತುಕತೆ ನಡೆಸಿಲ್ಲ, ನಮ್ಮ ಅಧಿಕಾರಿಯನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ ಅನ್ನುವಂತಹ ವಿಚಾರವನ್ನ ಇರಾನ್ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಕುಸಿದ ಮಾರುಕಟ್ಟೆ ಚೇತರಿಸಿಕೊಳ್ಬೇಕು, ಹಂಗಾಗಿ ಈ ರೀತಿ ಸುಳ್ಳು ಸುದ್ದಿಯನ್ನ ಅಮೆರಿಕ ಹಬ್ಬಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಇರಾನ್ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಅಲ್ಲಿಗೆ ಮತ್ತೆ ಅನುಮಾನಗಳು, ನಿಜಕ್ಕೂ ಮಾತುಕತೆ ಆಗಿದೆಯಾ, ಶಾಂತಿ ಒಪ್ಪಂದ ಆಗಿದೆಯಾ, ಇದು ಕೂಡ ಈ ಕ್ಷಣಕ್ಕೆ ಪ್ರಶ್ನೆ ಇದೆ.